ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಕಡೆಯಿಂದ ಈ ಕ್ರಿಸ್ಮಸ್ಗೆ ಜಬರ್ದಸ್ತ್ ಆಗಿ ಒಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ, ಮಸ್ತ್ ಮಲೈಕಾ. ಇಷ್ಟಕ್ಕೂ ಈ ಹಾಡಿನ ವಿಶೇಷ ಏನ್ ಗೊತ್ತಾ? ಈ ಹಾಡಿಗೆ ಸಿಂಗರ್ ಬೇರೆ ಯಾರು ಅಲ್ಲ, ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್. ಒಂಥರ ಚೆನ್ನಾಗಿದೆ, ಒಳ್ಳೆ ಕಿಕ್ ಕೊಡುತ್ತೆ. ಒಂದು ಸಲ ಕೇಳಿದ್ರೆ ಖಂಡಿತ ಇದು ಅರ್ಥ ಆಗಲ್ಲ. ಫಸ್ಟ್ ಟೈಮ್ ಕೇಳಿದಾಗ ಅಷ್ಟೇನು ಇಷ್ಟ ಆಗಲ್ಲ ಈ ಹಾಡು. ಹೋಗ್ತಾ ಹೋಗ್ತಾ ಅದೇ ಕಿಕ್ ಕೊಡುತ್ತೆ. ಕಿಚ್ಚನ ಸಿನಿಮಾಗಳ ಹಾಡುಗಳು ಅಂದ್ರೆ ಹಾಗೆ, ಫಸ್ಟ್ ಟೈಮ್ ಕೇಳಿದಾಗ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅದೇ ಟ್ರೆಂಡ್ ಬರುತ್ತೆ. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ, ಸೈಕೋ ಸೈತಾನ್ ಎಂಬ ಹಾಡು ಕೂಡ ಫಸ್ಟ್ ಗೆ ಕೇಳಿದಾಗ ಯಾರಿಗೂ ಅರ್ಥ ಆಗಿಲ್ಲ, ಚೆನ್ನಾಗಿಲ್ಲ ಅಂದ್ರು. ಇವಾಗ ಅದೇ ಟ್ರೆಂಡ್ ಅಲ್ಲಿ ಇದೆ, ಇದು ಕೂಡ ಹಾಗೆ ಆಗುತ್ತೆ. ಒಂದು ಕಡೆ ಮಗಳ ಹಾಡಿಗೆ ತಂದೆಯ ಜಬರ್ದಸ್ತ್ ಡ್ಯಾನ್ಸ್. ಈ ಹಾಡಿನಲ್ಲಿ ಕಿಚ್ಚ ಸುದೀಪ್ ಅವರು ಡ್ಯಾನ್ಸ್ ಮಾಡ್ತಿದ್ರೆ ಪಕ್ಕದಲ್ಲೇ ಇರುವ ನಿಶಿಕಾ ನಾಯ್ಡು ಕಳೆದೋಗ್ತಾರೆ. ಕಿಚ್ಚ ಸುದೀಪ್ ಅವರನ್ನು ಮಾತ್ರ ಈ ಹಾಡಿನಲ್ಲಿ ನೋಡ್ತೀರಾ, ಪಕ್ಕದಲ್ಲಿ ಯಾರು ಡ್ಯಾನ್ಸ್ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಮೋಡಿ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಮಸ್ತು ಮಲೈಕಾ, ಫುಲ್ಲು ಕಿಕ್ಕು ಮಲೈಕ್ಯ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಬಿಡಿ. ಈ ಹಾಡೇನಾದ್ರೂ ಥಿಯೇಟರ್ ನಲ್ಲಿ ಪ್ಲೇ ಮಾಡಿದಾಗ ಸೀಟ್ ಅಲ್ಲಿ ಕುತ್ಕೊಂಡವರು ಕೂಡ ಎದ್ದು ಬಂದು ಡ್ಯಾನ್ಸ್ ಮಾಡ್ತಾರೆ. ಆ ರೇಂಜ್ ಗೆ ಈ ಹಾಡು ಇರುತ್ತೆ ನೋಡಿ. ಈ ಕ್ರಿಸ್ಮಸ್ ಪಾರ್ಟಿಗೆ ಈ ಮಸ್ತು ಮಲೈಕ್ಯ ಬರ್ತಾವಳೆ ಕಣ್ರಪ್ಪೋ. ಇದೇ ಈ ಕ್ರಿಸ್ಮಸ್ ಪಾರ್ಟಿಗೆ ಒಂದು ಆಂತಮ್. ನಿಶಿಕಾ ನಾಯ್ಡು, ಕಿಚ್ಚ ಸುದೀಪ್ ಅವರ ಡ್ಯಾನ್ಸ್ ಮಾತ್ರ ಒಂಥರ ಚೆನ್ನಾಗಿದೆ, ಕೆಟ್ಟದಾಗಿ ಇದೆ ಅಂತ ಹೇಳಕ್ಕಾಗಲ್ಲ. ಇದೇನು ನಮ್ಮ ಭೋಜ್ಪುರಿ ಆಕ್ಟರ್ ದಾಸಪ್ಪನ ಆಲದ ಮರ ಸಾಂಗ್ ರೀತಿ ಇಲ್ಲ. ಇನ್ನು ಈ ಹಾಡಿನಲ್ಲಿ ನೀವು ಒಂದು ಗಮನಿಸಿದ್ರೆ ನಿಶಿಕಾ ನಾಯ್ಡು ಅವರನ್ನು ಎಲ್ಲೂ ಕೂಡ ಟಚ್ ಮಾಡಲ್ಲ, ಆ ರೀತಿ ಡ್ಯಾನ್ಸ್ ಮಾಡಿದ್ದಾರೆ. ಅದೇ ಜಾಗದಲ್ಲಿ ನಮ್ಮ ದಾಸಪ್ಪ ಏನಾದ್ರೂ ಇದ್ದಿದ್ರೆ ಬಡಿದು ಬಾಯಿಗೆ ಹಾಕೊಳ್ತಿದ್ದ. ಒಟ್ಟಾರೆಯಾಗಿ ಹಾಡು ಚೆನ್ನಾಗಿದೆ. ಅಜನೀಶ್ ಅವರ ಬಿಜಿಎಂ, ಭಂಡಾರಿ ಅಣ್ಣನ ಸಾಹಿತ್ಯ, ಸಾನ್ವಿ ಸುದೀಪ್, ನಕಾಶ್ ಅವರ ವೋಕಲ್ಸ್ ನಿಂದ ಮೂಡಿ ಬಂದಿರುವ ಈ ಹಾಡು ಈ ಕ್ರಿಸ್ಮಸ್ ಪಾರ್ಟಿಗೆ ನಕ್ಕನ್ ಧೂಳಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.